ಎಲ್ರಿಗೂ ನಮಸ್ಕಾರ. ಈಗ ನಾನು ನಿಮಗೆ ಸರಳ ಆ್ಯಪಲ್ಲಿ ಬೂತ್ ಕೋಆರ್ಡಿನೇಷನ್ ಮೀಟಿಂಗ್ ಅಂದರೆ ನೀವು ಬೂತಲ್ಲಿ SIR ರಿಲೇಟೆಡ್ ಏನೇ ಮೀಟಿಂಗ್ ಮಾಡಿದರೂ ಕೂಡ ಯಾವ ಥರ ಅಪ್ಲೋಡ್ ಮಾಡೋದು ಅದನ್ನು ನಿಮಗೆ ಹೇಳ್ಕೊಡ್ತೀನಿ. ಮೊದಲನೇದಾಗಿ ನಿಮ್ಮ ಮೊಬೈಲ್ನಲ್ಲಿ ಸರಳ ಆ್ಯಪ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿದಾದಮೇಲೆ ಕೆಳಗಡೆ ಹೋಗಿ, ಕೆಳಗಡೆ ನಿಮಗೆ ಇವೆಂಟ್ ಮಾಡ್ಯೂಲ್ ಅಂತ ಕಾಣುತ್ತೆ. ಇಲ್ಲಿ ಈ ಇವೆಂಟ್ ಮಾಡ್ಯೂಲ್ನ ಕ್ಲಿಕ್ ಮಾಡಿದ್ರೆ ಸಾಕು. ಇದರಲ್ಲಿ ನೀವು ಕೆಳಗಡೆ ಹೋಗಬೇಕು. ಸೊ ಇಲ್ಲಿ ಕೆಳಗಡೆ ಹೋದರೆ ನಿಮಗೆ ಇಲ್ಲಿ ಕಾಣಿಸುತ್ತೆ ಬೂತ್ ಕೋಆರ್ಡಿನೇಷನ್ ಮೀಟಿಂಗ್, SIR ಬೂತ್ ಕೋಆರ್ಡಿನೇಷನ್ ಮೀಟಿಂಗ್ ಅಂತ ಕಾಣಿಸ್ತಾ ಇದೆ. ಸೊ ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಇದನ್ನು ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ನಿಮಗೆ ಬಲಗಡೆ ಭಾಗದ ಮೂಲೆಯಲ್ಲಿ ರಿಪೋರ್ಟ್ ಇವೆಂಟ್ ಅಂತ ಕಾಣಿಸ್ತಾ ಇದೆ. ಇದನ್ನು ಕ್ಲಿಕ್ ಮಾಡಿ. ಇದನ್ನು ಕ್ಲಿಕ್ ಮಾಡಿದಾದಮೇಲೆ ಈ ಥರ ಬರುತ್ತೆ. ಸೊ ಇಲ್ಲಿ ಮೊದಲನೇದಾಗಿ ನಿಮ್ಮ ರಾಜ್ಯನ ಸೆಲೆಕ್ಟ್ ಮಾಡ್ಕೊಳ್ಳಿ. ಆಟೋಮೆಟಿಕ್ ಆಗಿ ಅದು ಕರ್ನಾಟಕ ಅಂತ ಇದೆ, ಕರ್ನಾಟಕ ಅಂತ ಬಂದಿದೆ. ಬಂದಿಲ್ಲ ಅಂತಂದರೆ ಆವಾಗ ನೀವು ಇಲ್ಲಿ ಆರೋ ಮಾರ್ಕ್ ಕಾಣಿಸ್ತಾ ಇದೆಯಲ್ಲ, ಇದನ್ನು ಕ್ಲಿಕ್ ಮಾಡಿಕೊಂಡು ಕರ್ನಾಟಕ ಎಲ್ಲಿದೆ ಅದನ್ನು ನೋಡಿಬಿಟ್ಟು ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಎರಡನೇದಾಗಿ ವಿಧಾನಸಭಾ ಅಂತ ಇದೆ. ಇದನ್ನು ಕ್ಲಿಕ್ ಮಾಡಿ. ನೀವು ಹಡಗಲಿಯಲ್ಲಿ ಇದ್ರಿ ಅಂತ ಅಂದರೆ ಹಡಗಲಿ ಸೆಲೆಕ್ಟ್ ಮಾಡಿ. ಹೊಸಪೇಟೆಯಲ್ಲಿದ್ದರೆ ಹೊಸಪೇಟೆ. ನಿಮ್ಮ ವಿಧಾನಸಭಾದ ನಂಬರ್ ಗೊತ್ತಿದ್ದರೆ ನಂಬರ್ ಬೇಕಾದರೆ ಎಂಟ್ರ್ ಮಾಡಿ. ಉದಾಹರಣೆಗೆ ಹಡಗಲಿದು 88 ಅಂತ ಇದೆ. 88 ಅಂತ ನಾನು ಟೈಪ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ ಇಲ್ಲಿ ಹಡಗಲಿ ಅಂತ ಬಂದುಬಿಡುತ್ತೆ. ಇಲ್ಲ ನನಗೆ ನಂಬರ್ ನೆನಪಿಲ್ಲ ಅಂತ ಅಂದರೆ ನೀವು ಹೆಸರು ಬೇಕಾದರೆ ಟೈಪ್ ಮಾಡ್ಬೋದು. ಸೊ ನೀವು ಈಗ ಉದಾಹರಣೆಗೆ ಹೊಸಪೇಟೆ, ಹೊಸಪೇಟೆದು ವಿಜಯನಗರ ಅಂತ ಬರುತ್ತೆ. 90 ಅಂತ ಇದೆ, ಅದನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ನಾನು. ಅದೇ ಥರ ಈಗ ಹಗರಿಬೊಮ್ಮನಹಳ್ಳಿ ನೀವು ಟೈಪ್ ಮಾಡಿದ್ರೆ ಬಂದುಬಿಡುತ್ತೆ ಹಗರಿಬೊಮ್ಮನಹಳ್ಳಿ. ಸೊ ಈ ಥರ ನಿಮ್ದು ಯಾವುದು ವಿಧಾನಸಭಾ ಕ್ಷೇತ್ರ ಇದೆ ಅದನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. ಈಗ ನಾನು ಫಾರ್ ಟೈಮ್ ಬೀಯಿಂಗ್ ಈಗ ಹಡಗಲಿ ಅಂತ ಸೆಲೆಕ್ಟ್ ಮಾಡ್ಕೊತೀನಿ. ಇಲ್ಲಿ ಹಡಗಲಿ ಅಂತ ಸೆಲೆಕ್ಟ್ ಮಾಡಿದಾದಮೇಲೆ ಅದ್ರ ಕೆಳಗಡೆ ಮತ್ತೊಂದು ಆಪ್ಷನ್ ತೋರಿಸುತ್ತೆ ಬೂತ್ ಅಂತ. ಇಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆ ಹಡಗಲಿ ವಿಧಾನಸಭಾ ಕ್ಷೇತ್ರದಲ್ಲಿರುವಂಥ ಎಲ್ಲ ಬೂತ್ಗಳು ಇಲ್ಲಿ ನಿಮಗೆ ಲಿಸ್ಟ್ ಬಂದುಬಿಡುತ್ತೆ. ನೀವು ಯಾವ ಬೂತಲ್ಲಿ ನಿಮ್ಮದು ಯಾವ ಬೂತ್ ಇದೆ ಆ ಬೂತ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಉದಾಹರಣೆಗೆ ಈಗ ನಾನು ಇಲ್ಲಿ ಯಾವುದಾದ್ರೂ ಒಂದು ಸೆಲೆಕ್ಟ್ ಮಾಡ್ಕೊತೀನಿ. ಈಗ ಗೌರ್ಮೆಂಟ್ ಲೋವರ್ ಪ್ರೈಮರಿ ಸ್ಕೂಲ್ ಮುದ್ಲಾಪುರ ಹೊಸತಾಂಡ ಅಂತ ಇದೆ, ಅದನ್ನು ನಾನು ಸೆಲೆಕ್ಟ್ ಮಾಡ್ಕೊತೀನಿ. ಸೊ ಈಗ ನಾನು ಸೆಲೆಕ್ಟ್ ಮಾಡಿದ್ದೀನಿ. ಅದಾದಮೇಲೆ ನೆಕ್ಸ್ಟ್ ತುಂಬ ಇಂಪಾರ್ಟೆಂಟ್ ಆಗಿರೋದಂದರೆ ಇದೆ ಸೆಲೆಕ್ಟ್ GPS ಲೊಕೇಶನ್ ಅಂತ ಇದೆಯಲ್ಲ ಇದು. ಎಲ್ಲರೂ ಏನು ಮಾಡ್ತೀರಾ, ಬೂತ್ ಲೆವೆಲ್ ಮೀಟಿಂಗ್ ಮಾಡ್ತೀರಾ, ಆದರೆ ಆ ಫೋಟೋಸ್ನೆಲ್ಲ ಮನೆಗೆ ಹೋದಾದ್ಮೇಲೆ ಅಥವಾ ನೀವು ಫ್ರೀ ಆದಾದ್ಮೇಲೆ ಬೇರೆ ಪ್ಲೇಸಲ್ಲಿ ಕೂತ್ಕೊಂಡು ಆ ಫೋಟೋಸ್ನ ಈ ಸರಳ ಆ್ಯಪಲ್ಲಿ ಅಪ್ಲೋಡ್ ಮಾಡೋಣ ಅಂತ ಓಪನ್ ಮಾಡ್ತೀರಾ. ಎಲ್ಲರೂ ನೀವು ಮಾಡೋ ಮಿಸ್ಟೇಕೇ ಇದು. ನೆನ್ಪಿಟ್ಕೊಳ್ರಿ, ನೀವು ಎಲ್ಲಿ ಮೀಟಿಂಗ್ ಮಾಡ್ತಿರ್ತೀರೋ ಆನ್ ದ ಸ್ಪಾಟ್ ಅದೇ ಜಾಗದಲ್ಲೇ ನೀವು ಎಲ್ಲ ಫೋಟೋಸು ಮತ್ತು ಈ ಎಲ್ಲ ಮಾಹಿತಿಯನ್ನು ಅಪ್ಲೋಡ್ ಮಾಡಬೇಕು. ನೀವೇನಾದರೂ ಬೇರೆ ಪ್ಲೇಸಲ್ಲಿ ಹೋಗ್ಬಿಟ್ಟು ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡಿದ್ರೆ ಈ ಸೆಕೆಂಡ್ ಆಪ್ಷನ್ ಏನಿದೆಯಲ್ಲ ಸೆಲೆಕ್ಟ್ GPS ಲೊಕೇಶನ್ ಅಂತ, ಇಲ್ಲಿ ಫೆಚ್ ಕರೆಂಟ್ ಲೊಕೇಶನ್ ಇದನ್ನು ಕ್ಲಿಕ್ ಮಾಡಿದ್ರೆ ನೀವಿರುವಂತಹ ಲೊಕೇಶನ್ ತೊಗೊಳುತ್ತೆ. ಈಗ ನೋಡಿ ಅಟ್ ಪ್ರೆಸೆಂಟು ನಾನು ಮನೇಲಿದ್ದೀನಿ, ನನ್ನ ಮನೆ ಲೊಕೇಶನ್ ಇಲ್ಲಿ ತೊಗೊಂಡಿದ್ದೆ. ಈಗ ನಾನು ಮೀಟಿಂಗ್ ಇವತ್ತು ಬೆಳಗ್ಗೆ ಮೀಟಿಂಗ್ ಆಗಿರುತ್ತೆ, ಆದರೆ ನಾನು ಮನೆಗೆ ಬಂದುಬಿಟ್ಟು ನಾನು ಇಲ್ಲಿ ಅಪ್ಲೋಡ್ ಮಾಡ್ತೀನಿ ಅಂತ ನಾನು ಈ ಆಪ್ಷನ್ ಸೆಲೆಕ್ಟ್ ಮಾಡಿಕೊಂಡ್ರೆ ನನ್ನ ಮನೆ ಲೊಕೇಶನ್ ತೊಗೊಳುತ್ತೆ. ಇದೆಲ್ಲ ನಾನು ಆಪ್ಷನ್ ಎಲ್ಲ ಫಿಲ್ ಮಾಡಿ ಕೆಳಗಡೆ ಹೋಗಿ ಸಬ್ಮಿಟ್ ಅಂತ ಕೊಟ್ಟರೆ ಆವಾಗ ಅಲ್ಲಿ ಎಲ್ಲಿ ಸೆಂಟ್ರಲಲ್ಲಿ ಇರೋರಿಗೆ ಇವ್ರೇನು ಮೀಟಿಂಗೇ ಮಾಡಿಲ್ಲ, ಸುಮ್ಮನೆ ಫೇಕಾಗಿ ಇದೆಲ್ಲ ಫಿಲ್ ಮಾಡಿ ಕಳಿಸ್ತಾ ಇದ್ದಾರೆ ಅಂತ ಕನ್ಸಿಡರ್ ಮಾಡ್ತಾರೆ. ಅದಕ್ಕೋಸ್ಕರ ದಯವಿಟ್ಟು ನೀವೆಲ್ಲಿ ಮೀಟಿಂಗ್ ಮಾಡ್ತಿದ್ರೋ ಅದೇ ಲೊಕೇಶನ್ದೇ ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಇದನ್ನು ಹಾರ್ಡ್ಲಿ ಏನು ಒಂದು 5 ನಿಮಿಷ ಟೈಮ್ ತೊಗೊಳುತ್ತೆ. ನೀವಿರೋವಂಥ ಲೊಕೇಶನಲ್ಲಿ ನಿಮ್ಮ ಬೂತ್ ಮೀಟಿಂಗ್ ಏನು ಮಾಡಿರ್ತೀರೋ SIR ರಿಲೇಟೆಡು ಈ ಆಪ್ಷನ್ ಸೆಲೆಕ್ಟ್ ಕ್ಲಿಕ್ ಮಾಡ್ಕೊಳ್ಳಿ. ಉಳಿದಿದ್ದೆಲ್ಲ ಆಪ್ಷನ್ಸ್ನ ಫಿಲ್ ಮಾಡ್ತಾ ಹೋಗಿ. ನೆಕ್ಸ್ಟು ಕೆಳಗಡೆ ಬಂದರೆ ಈಗ ಡೇಟ್ ಆಫ್ ಬೂತ್ ಮೀಟಿಂಗ್, ಯಾವ ದಿನದಂದು ನೀವು ನಿಮ್ಮ ಬೂತಲ್ಲಿ ಮೀಟಿಂಗ್ ಮಾಡಿದ್ದೀರ, SIR ಮೀಟಿಂಗ್ ಮಾಡಿದಿರೋ ಆ ಡೇಟ್ನ ನೀವಿಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. ನೆಕ್ಸ್ಟು ನಂಬರ್ ಆಫ್ ಮೆಂಬರ್ಸ್ ಅಟೆಂಡೆಡ್ ದ ಬೂತ್ ಮೀಟಿಂಗ್, ಎಷ್ಟು ಜನ ಮೀಟಿಂಗಿಗೆ ಅಟೆಂಡ್ ಆಗಿದ್ದಾರೆ, 20 ಜನ, 50 ಜನ, 100 ಜನ, ಆ ನಂಬರ್ನ ನೀವಿಲ್ಲಿ ಎಂಟ್ರ್ ಮಾಡಬೇಕು. ನೆಕ್ಸ್ಟು ವೆದರ್ ಬೂತ್ ಟೋಲಿ ಮೆಂಬರ್ಸ್ ಪ್ರೆಸೆಂಟ್ ಇನ್ ದ ಮೀಟಿಂಗ್ ಅಂತ ಇದೆ. ಏನಿದು ಬೂತ್ ಟೋಲಿ ಮೆಂಬರ್ಸ್ ಪ್ರೆಸೆಂಟ್ ಇನ್ ದ ಮೀಟಿಂಗ್ ಅಂದರೆ ನಿಮಗೆಲ್ಲ ಗೊತ್ತಿದೆ. ಬೂತ್ ಟೋಲಿಯಲ್ಲಿ ಯಾರ್ಯಾರು ಬರ್ತಾರೆ, ಬೂತ್ ಪ್ರೆಸಿಡೆಂಟ್ ಅಂದರೆ ಬೂತ್ ಅಧ್ಯಕ್ಷರು ಬರ್ತಾರೆ. ಅದಾದಮೇಲೆ BLA 2 ಬರ್ತಾರೆ. ನೆಕ್ಸ್ಟು ಯುವ ಪ್ರಮುಖರು ಒಬ್ಬರು ಮತ್ತು ಮಹಿಳಾ ಪ್ರಮುಖರು ಒಬ್ಬರು. ಸೊ ಅವರೆಲ್ಲ ಪ್ರೆಸೆಂಟ್ ಇದ್ದಾರೋ ಇಲ್ವೋ ನೀವು ಮಾಡಿರೋ ಮೀಟಿಂಗಲ್ಲಿ ಆ ಆಪ್ಷನ್ನ ಇಲ್ಲಿ ಆಪ್ಷನ್ ನೀವು ಸೆಲೆಕ್ಟ್ ಫ್ರಮ್ ಡ್ರಾಪ್ ಡೌನ್ ಅಂತ ಇದೆ. ಅವರೆಲ್ಲರೂ ಪ್ರೆಸೆಂಟ್ ಇದ್ದರೆ ಎಸ್ ಆಲ್ ಪ್ರೆಸೆಂಟ್ ಅಂತ ಫಸ್ಟ್ ಆಪ್ಷನ್ ಸೆಲೆಕ್ಟ್ ಮಾಡಿ. ಇಲ್ಲ ಅದರಲ್ಲಿ ಒಂದಿಬ್ಬರು ಮಾತ್ರ ಪ್ರೆಸೆಂಟ್ ಇದ್ದಾರೆ, ಇನ್ನಿಬ್ಬರು ಆಬ್ಸೆಂಟ್ ಇದ್ದಾರೆ ಅಂತಂದರೆ ಎಸ್ ಪಾರ್ಷಿಯಲಿ ಪ್ರೆಸೆಂಟ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ.
ಇಲ್ಲ ಯಾರೂ ಪ್ರೆಸೆಂಟ್ ಇಲ್ಲ ಎಲ್ಲರೂ ಅಬ್ಸೆಂಟ್ ಆಗಿದ್ದಾರೆ ಅಂತ ಅಂದರೆ ನೋ ಒನ್ ಪ್ರೆಸೆಂಟ್ ಅಂತ ಸೆಲೆಕ್ಟ್ ಮಾಡ್ಕೋಬೇಕು. ಈಗ ಫಾರ್ ಟೈಮ್ ಬೀಂಗ್ ನಾನೇನು ಮಾಡ್ತೀನಿ, ಎಲ್ಲರೂ ಪ್ರೆಸೆಂಟ್ ಇದ್ದಾರೆ ಅಂತ ನಾನು ಎಸ್ ಆಲ್ ಪ್ರೆಸೆಂಟ್ ಅಂತ ಸೆಲೆಕ್ಟ್ ಮಾಡ್ಕೊತೀನಿ. ನೆಕ್ಸ್ಟು ಈಗ ಕೆಳಗಡೆ ಆಪ್ಷನಲ್ಲಿ ವಿಚ್ ಕೀ ಆಫೀಸ್ ಬಿಯರರ್ಸ್ ವರ್ ಪ್ರೆಸೆಂಟ್ ಇನ್ ದ ಮೀಟಿಂಗ್ ಅಂತ ಕೇಳ್ತಾ ಇದೆ. ಅಂದರೆ ಪ್ರಮುಖವಾದಂತಹವರು ಈ ಮೀಟಿಂಗಿಗೆ ಯಾರ್ಯಾರು ಪ್ರೆಸೆಂಟ್ ಇದ್ದಾರೆ. ಪ್ರಮುಖವಾದಂಥವರು ಅಂದರೆ ಯಾರ್ಯಾರು? ಬೂತ್ ಅಧ್ಯಕ್ಷರು ಬಂದಿದ್ದರ ಮೀಟಿಂಗಿಗೆ ಬಂದಿದ್ದಾರೆ ಅಂತಂದರೆ ಸೆಲೆಕ್ಟ್ ಮಾಡ್ಕೊಳ್ಳಿ ಫಸ್ಟ್ ಆಪ್ಷನ್ನು. BLA 2 ಬಂದಿದ್ರಾ? ಹಾಂ ಬಂದಿದ್ದಾರೆ ಅಂದರೆ ಸೆಲೆಕ್ಟ್ ಮಾಡಿ. ಬೂತ್ ಸಮಿತಿಯವರು ಬಂದಿದ್ದಾರೆ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದರಲ್ಲಿ ಉದಾಹರಣೆಗೆ ಈಗ BLA 2 ಬಂದಿಲ್ಲ ಅಂದರೆ ಅವ್ರನ್ನ ಸೆಲೆಕ್ಟ್ ಮಾಡ್ಕೊಳಕ್ಕೆ ಹೋಗಬೇಡಿ. ಎಲ್ಲರೂ ಬಂದಿದ್ದರೆ ಎಲ್ಲರನ್ನೂ ಸೆಲೆಕ್ಟ್ ಮಾಡಿ ಈ ಥರ. ನೆಕ್ಸ್ಟು ಇದು ತುಂಬ ಇಂಪಾರ್ಟೆಂಟು 7ನೇ ಆಪ್ಷನು. ವೆದರ್ ದ ಐಡೆಂಟಿಫಿಕೇಷನ್ ಆಫ್ ಸಪೋರ್ಟಿವ್ ಆ್ಯಂಡ್ ನಾನ್ ಸಪೋರ್ಟಿವ್ ವೋಟರ್ಸ್ ಕಂಡಕ್ಟೆಡ್ ಥ್ರೂ ದ ವೋಟರ್ ಲಿಸ್ಟ್ ಡ್ಯೂರಿಂಗ್ ದ ಮೀಟಿಂಗ್. ಇದರ ಅರ್ಥ ಏನು? ನೀವು ಮೀಟಿಂಗ್ ಮಾಡ್ತಾ ಇದ್ದೀರಾ, ಆ ಮೀಟಿಂಗಲ್ಲಿ ನಮ್ಮ ಪಕ್ಷಕ್ಕೆ ಸಪೋರ್ಟ್ ಮಾಡುವಂತಹ ವೋಟರ್ಸು ಮತ್ತು ನಮ್ಮ ಪಕ್ಷಕ್ಕೆ ಸಪೋರ್ಟ್ ಮಾಡದೇ ಇರುವಂತಹ ವೋಟರ್ಸು ಆ ಲೀಸ್ಟ್ ನಿಮ್ಮ ಹತ್ರ ಇದೆನಾ, ಅದನ್ನು ಲೀಸ್ಟ್ ಮಾಡಿದ್ದೀರಾ ಅನ್ನೋದನ್ನು ಕೇಳ್ತಾ ಇದೆ ಇಲ್ಲಿ. ಹೌದು ನಾವು ಆ ಲೀಸ್ಟ್ ಮಾಡಿದ್ದೀವಿ ಅಂತಂದರೆ ಎಸ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲ ಇನ್ನೂ ಮಾಡಿಲ್ಲ ಅಂತಂದರೆ ನೋ ಅಂತ ಸೆಲೆಕ್ಟ್ ಮಾಡಿ. ಇಲ್ಲ ಇನ್ನೂ ಅರ್ಧ ಮಾಡಿದ್ದೀವಿ ಇನ್ನೂ ಅರ್ಧ ಮಾಡಬೇಕು ಅಂತ ಅಂದರೆ ಪಾರ್ಷಿಯಲಿ ಅಂತ ಕೊನೆ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟು 8ನೇದು ಆಪ್ಷನ್ ಬಂದು ಟೋಟಲ್ ನಂಬರ್ ಆಫ್ ವೋಟರ್ಸ್ ಅಟ್ ದ ಬೂತ್. ಎಷ್ಟು ಜನ ನೀವು ಇರುವಂಥ ಬೂತಲ್ಲಿ ಎಷ್ಟು ಟೋಟಲ್ ವೋಟರ್ಸ್ ಅಂದರೆ ಮತದಾರರು ಎಷ್ಟು ಜನ ಇದ್ದಾರೆ, 100, 200, 500, 1000 ಆ ನಂಬರ್ನ ನೀವಿಲ್ಲಿ ಎಂಟ್ರ್ ಮಾಡಬೇಕು. ನೆಕ್ಸ್ಟ್ ಆಪ್ಷನ್ ಬಂದು ಅದರಲ್ಲಿ ನಮ್ಮ ಪಕ್ಷಕ್ಕೆ ಸಪೋರ್ಟ್ ಮಾಡುವಂತಹ ವೋಟರ್ಸ್ ಎಷ್ಟು ಜನ ಇದ್ದಾರೆ ಆ ಒಂದು ಸಂಖ್ಯೆನ ನೀವಿಲ್ಲಿ ಎಂಟ್ರ್ ಮಾಡಬೇಕು. ಈಗ ಒಂದು 100, 150 ಆ ನಂಬರ್ನ ನೀವು ಇಲ್ಲಿ ನಾನು ಸುಮ್ಮನೆ ಉದಾಹರಣೆಗೆ ಹೇಳ್ತಾ ಇದ್ದೀನಿ. ಸೊ ಇದೆಲ್ಲ ಆದಾದಮೇಲೆ ಕೊನೆಯದಾಗಿ ನೀವು ಮೀಟಿಂಗ್ ಮಾಡಿರುವಂತಹ ಒಂದು ಫೋಟೋ ಒಂದು ಅಥವಾ 2 ಫೋಟೋ, ಆ ಮಿನಿಮಮ್ 2 ಫೋಟೋಸ್ ರಿಕ್ವೈರ್ಡ್ ಅಂತ ಇಲ್ಲಿ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ. ಸೊ ಕನಿಷ್ಠ ಪಕ್ಷ 2 ಫೋಟೋನ ನೀವು ಹಾಕಲೇಬೇಕು. ಸೊ ಇದನ್ನು ಕ್ಲಿಕ್ ಮಾಡ್ಕೊಂಡ್ರಿ ಅಂತಂದರೆ ಇಲ್ಲಿ 2 ಆಪ್ಷನ್ ಬರುತ್ತೆ, ಫೋಟೋ ಮತ್ತು ಗ್ಯಾಲರಿ ಅಂತಂದರೆ ನೀವು ಆಲ್ರೆಡಿ ಕ್ಯಾಮ್ರಾದಿಂದ ಫೋಟೋ ಹೊಡೆದಿದ್ರೆ ನಿಮ್ಮ ಇದರಲ್ಲಿ ಮೊಬೈಲಲ್ಲಿ ಸ್ಟೋರೇಜ್ ಆಗಿರುತ್ತೆ. ಆ ಗ್ಯಾಲರಿ ಆಪ್ಷನ್ ಕ್ಲಿಕ್ ಮಾಡಿಕೊಂಡು ಆ ಫೋಟೋ ಎಲ್ಲಿರುತ್ತೆ ಕನಿಷ್ಠ ಪಕ್ಷ 2 ಫೋಟೋ ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ. ಸೊ ಇಷ್ಟು ಬಿಟ್ಟರೆ ಬೇರೆ ಏನೂ ಇಲ್ಲ ಇದರಲ್ಲಿ. ಕೆಳಗಡೆ ಬಂದು ಲಾಸ್ಟ್ ಆಪ್ಷನ್ ರಿಮಾರ್ಕ್ಸ್ ಅಂತ ಇದೆ. ರಿಮಾರ್ಕ್ಸ್ ಅಂದರೆ ಈ ಮೀಟಿಂಗ್ ಕುರಿತು ಏನಾದರೂ ನೀವು ಹೇಳೋದಿದ್ದರೆ, ಉದಾಹರಣೆಗೆ ಇವತ್ತು ಈ ದಿನದಂದು ಆ ಡೇಟ್ ಎಲ್ಲ ಬರಿಬೋದು ನೀವು ಬೇಕಾದರೆ. ಉದಾಹರಣೆಗೆ 19th ಜೂನ್ 19th June we have conducted booth SIR booth level meeting booth meeting ಅಥವಾ ಬೂತ್ ಕೋಆರ್ಡಿನೇಷನ್ ಮೀಟಿಂಗ್ ಇನ್ ಅವರ್ ಇನ್ ದಿಸ್ ಪ್ಲೇಸ್. ಯಾವ ಪ್ಲೇಸಲ್ಲಿ ಮಾಡ್ತಾಯಿದ್ದೀರಾ ಅದು, ಆ್ಯಂಡ್ ದೀಸ್ ಮೆನಿ ಪೀಪಲ್ಸ್ ಆರ್ ಪ್ರೆಸೆಂಟ್. ಈ ಥರ ಏನಾದರೂ ನಿಮಗೆ ಒಂದು ಮಾಹಿತಿ, ಏನಾದರೂ ಒಂದು ರಿಮಾರ್ಕ್ಸ್ ಕೊಡೋದಿದ್ದರೆ ನೀವು ಅದನ್ನು ಬರಿಬೋದು. ಏನೂ ಇಲ್ಲ ನನಗಿಷ್ಟೇ ಆಪ್ಷನ್ ಇದೆಲ್ಲ ಸೆಲೆಕ್ಟ್ ಮಾಡ್ಕೊಂಡು ಸಬ್ಮಿಟ್ ಅಂತ ಮಾಡ್ತೀನಿ ಅಂದರೆ ತೊಂದರೆ ಇಲ್ಲ. ಕೊನೆಯದಾಗಿ ಇದೆಲ್ಲ ಆಪ್ಷನ್ ನಾನು ಅರ್ಧಂಬರ್ಧ ಮಾಡಿದ್ದೀನಿ ಇಲ್ಲಿ. ಬಟ್ ನೀವು ಮಾತ್ರ ದಯವಿಟ್ಟು ಎಲ್ಲ ಆಪ್ಷನ್ನು ಕರೆಕ್ಟಾಗಿ ಸೆಲೆಕ್ಟ್ ಮಾಡಿಕೊಂಡು ಲಾಸ್ಟಿಗೆ ಕೆಳಗಡೆ ಬಂದು ಸಬ್ಮಿಟ್ ಅಂತ ಬಟನ್ ಇದೆ, ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದ್ರೆ ಮುಗೀತು. ಇದೆಲ್ಲ ಸಬ್ಮಿಟ್ ಆದಮೇಲೆ ವಾಪಸ್ ನೀವು ಬಂದ್ರಿ ಅಂತಂದರೆ ಈ ಥರ ಇರುತ್ತೆ. ಮತ್ತೆ ಏನಾದರೂ ಚೇಂಜಸ್ ಮಾಡೋದಿದ್ದರೆ ಎಡಿಟ್ ಅಂತ ಬಟನ್ ಇದೆ, ಎಡಿಟ್ ಕ್ಲಿಕ್ ಮಾಡ್ಕೊಳ್ಳಿ. ಏನಾದರೂ ಸಣ್ಣ ಪುಟ್ಟ ಚೇಂಜಸ್ ಏನಾದರೂ ಇಲ್ಲ ಬೈ ಮಿಸ್ಟೇಕಾಗಿ ನಾನು ಡೇಟ್ ತಪ್ಪು ಹಾಕಿದ್ದೀನಿ, ಈ ನಂಬರ್ ತಪ್ಪು ಹಾಕಿದ್ದೀನಿ ಅಂತಂದರೆ ನೀವು ಚೇಂಜಸ್ ಮಾಡಿಕೊಂಡು ಮತ್ತೆ ಕೆಳಗಡೆ ಹೋಗಿ ಮತ್ತೆ ಸಬ್ಮಿಟ್ ಬಟನ್ ಕ್ಲಿಕ್ ಮಾಡಿದ್ರೆ ಮುಗೀತು. ಇಷ್ಟೇ ಇರೋದು, ಇದರಲ್ಲಿ ಏನೂ ಜಾಸ್ತಿ ಇಲ್ಲ. ದಯವಿಟ್ಟು ನಾನು ಪದೇ ಹೇಳ್ತಾ ಇದ್ದೀನಿ, ನೀವು ಎಲ್ಲಿ ಮೀಟಿಂಗ್ ಮಾಡಿರ್ತೀರೋ ಅಲ್ಲೇ ಇದನ್ನೆಲ್ಲ ಮಾಡಬೇಕು. ಇಲ್ಲ ಅಂದರೆ ನಿಮ್ಮ ಲೊಕೇಶನ್ ಬೇರೆ ತೊಗೊಳುತ್ತೆ, ಬೇರೆ ಲೊಕೇಶನ್ನಿಂದ ನೀವು ಅಪ್ಲೋಡ್ ಮಾಡೋಕ್ಕೆ ಹೋದರೆ ಅದು ಕನ್ಸಿಡರ್ ಆಗಲ್ಲ. ನೀವು ಮೀಟಿಂಗೇ ಮಾಡಿಲ್ಲ, ಇದೆಲ್ಲ ಸುಳ್ಳು ಇನ್ಫಾರ್ಮೇಷನ್ ಅನ್ನೋ ಥರ ಮಾಹಿತಿ ಹೋಗುತ್ತೆ. ಇದು ಬಂದು ಬೂತ್ ಕೋಆರ್ಡಿನೇಷನ್ ಮೀಟಿಂಗು. ಇದೇ ಥರ ನೀವು ಬ್ಯಾಕ್ ಬಂದರೆ ಇಲ್ಲಿ ನೀವು ನೋಡ್ಬೋದು ವಿಧಾನಸಭಾ ಕೋಆರ್ಡಿನೇಷನ್ ಮೀಟಿಂಗು ಮತ್ತು ಮಂಡಲ್ ಕೋಆರ್ಡಿನೇಷನ್ ಮೀಟಿಂಗ್ ಅಂತ 2 ಇದೆ. ಇದಾದರೂ ಕೂಡ ಸೇಮ್. ಈಗ ಉದಾಹರಣೆಗೆ ವಿಧಾನಸಭಾ ಕೋಆರ್ಡಿನೇಷನ್ ಮೀಟಿಂಗ್ ಅಂತ ಇದೆ, ಇದನ್ನು ಕ್ಲಿಕ್ ಮಾಡ್ತೀನಿ. ಮತ್ತು ಸೇಮ್ ರಿಪೋರ್ಟ್ ಇವೆಂಟ್ ಅದನ್ನು ಕ್ಲಿಕ್ ಮಾಡ್ತೀನಿ. ಸೇಮ್ ಅದೇ ಆಪ್ಷನ್ಸೇ ಬರುತ್ತೆ. ಇಲ್ಲಿ ನೋಡಿ, ಕರ್ನಾಟಕ ವಿಧಾನಸಭಾ ಯಾವುದು, ಹಡಗಲಿ, ವಿಜಯನಗರ, ಹಗರಿಬೊಮ್ಮನಹಳ್ಳಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಡೇಟ್ ಸೆಲೆಕ್ಟ್ ಮಾಡಿರಿ, ಎಷ್ಟು ಜನ ಪ್ರೆಸೆಂಟ್ ಇದ್ದರು, ನಂಬರ್ ಆಫ್ ಮೆಂಬರ್ಸ್ ಅಟೆಂಡೆಡ್ ದ ವಿಧಾನಸಭಾ ಮೀಟಿಂಗ್ ಆ ನಂಬರ್ ಇಲ್ಲಿ ಹಾಕಿ.
ವೆದರ್ ದ ವಿಧಾನಸಭಾ ಟೋಲಿ ಮೆಂಬರ್ಸ್ ಯಾರ್ಯಾರಿದ್ದಾರೆ ಅವರೆಲ್ಲ ಈ ಮೀಟಿಂಗಿಗೆ ಅಟೆಂಡ್ ಆಗಿದ್ರಾ ಇಲ್ವಾ ಅದನ್ನೆಲ್ಲ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದೇ ಥರ ನೆಕ್ಸ್ಟು ಯಾರ್ಯಾರು ಪ್ರಮುಖರು ಪ್ರೆಸೆಂಟ್ ಇದ್ದರು, BLA 1ಗಳು ಪ್ರೆಸೆಂಟ್ ಇದ್ರಾ, BLA 2 ಪ್ರೆಸೆಂಟ್ ಇದ್ರಾ, ವಿಧಾನಸಭಾ ಟೋಲಿ ಮೆಂಬರ್ಸ್ ಪ್ರೆಸೆಂಟ್ ಇದ್ರಾ, ಮಂಡಲ್ ಟೀಮ್ನವರು ಪ್ರೆಸೆಂಟ್ ಇದ್ರಾ, ಅದನ್ನೆಲ್ಲ ಸೆಲೆಕ್ಟ್ ಮಾಡ್ಕೊಳ್ಳಿ. ಆಮೇಲೆ ಆ ಮೀಟಿಂಗ್ ಕುರಿತಾದಂಥ ಫೋಟೋ ಅಪ್ಲೋಡ್ ಮಾಡಿ ಸಬ್ಮಿಟ್ ಅಂತ ಕೊಡಿ, ಇಷ್ಟೇ. ನೆಕ್ಸ್ಟ್ ಅದೇ ಥರ ಇನ್ನೊಂದು ಯಾವುದು ಮಂಡಲ್ ಕೋಆರ್ಡಿನೇಷನ್ ಮೀಟಿಂಗ್, SIR ಮಂಡಲ್ ಕೋಆರ್ಡಿನೇಷನ್ ಮೀಟಿಂಗಲ್ಲೂ ಕೂಡ ಸೇಮ್ ಇದೇ ಥರ ರಿಪೋರ್ಟ್ ಇವೆಂಟ್ ತೊಗೊಳ್ಳಿ. ಸೇಮ್ ಎಲ್ಲ ಕೂಡ ಸೇಮ್ ಆಪ್ಷನ್ ಇದೆ, ನೀವು ಇಲ್ಲಿ ನೋಡ್ಬೋದು. ಓಕೆ, ಇಷ್ಟೇ ಇರೋದು. ಇದಕ್ಕೂ ಮಿಕ್ಕಿ ಏನಾದರೂ ನಿಮಗೆ ಡೌಟ್ಸ್ ಬಂತು ಅಪ್ಲೋಡ್ ಮಾಡಬೇಕಾದ್ರೆ ಅಂತ ಅಂದರೆ ದಯವಿಟ್ಟು ನಮ್ಮ IT ತಂಡನ ಕಾಂಟ್ಯಾಕ್ಟ್ ಮಾಡ್ಬೋದು ನೀವು. ಸೊ ಇದು ಬಂದ್ಬಿಟ್ಟು SIR ಬೂತ್ ಕೋಆರ್ಡಿನೇಷನ್, ವಿಧಾನಸಭಾ ಕೋಆರ್ಡಿನೇಷನ್ ಮೀಟಿಂಗ್ ಮತ್ತು ಮಂಡಲ್ ಕೋಆರ್ಡಿನೇಷನ್ ಮೀಟಿಂಗಲ್ಲಿ ಯಾವ ಥರ ನೀವು ಮಾಡಿರುವಂಥ ಮೀಟಿಂಗ್ಸ್ಗಳನ್ನ ಅಪ್ಲೋಡ್ ಮಾಡ್ಬೋದು ಅನ್ನೋದು ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆಗೆ ಹಂಚ್ಕೊಂಡಿದ್ದೀನಿ. ಧನ್ಯವಾದಗಳು.